ಕಾದಿದೆ ಆಪತ್ತು. ಕಾವೇರಿ ಕೊಳದ ಪ್ರಮುಖ ಜಲಾಶಯಗಳಲ್ಲಿ ಕೊಡಗಿನ ಹಾರಂಗಿ ಜಲಾಶಯವು ಪ್ರಮುಖವಾದದ್ದು. ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳ ಕೃಷಿಯ ಆಧಾರವಾಗಿರುವ ಈ ಡ್ಯಾಂ ಬೇಸಿಗೆಗೂ ಮುನ್ನವೇ ಬಣಗುಡ್ತಾ ಇದೆ. ಬೇಸಿಗೆಯಲ್ಲಿ ಉಂಟಾಗಬಹುದಾದ ನೀರಿನ ಹಾಹಾಕಾರದ ಮುನ್ಸೂಚನೆಯನ್ನು ನೀಡಿದೆ. ಬೇಸಿಗೆಗೆ ಮುನ್ನವೇ ಹಾರಂಗಿ ಬಣಬಣ. ಕೊಡಗು ಮೈಸೂರು ಜನತೆಗೆ ಕಾದಿದೆ ಕಂಟಕ. ಬೇಸಿಗೆಯಲ್ಲಿ ಜನರನ್ನ ದೇವರೇ ಕಾಪಾಡಬೇಕು. ಈ ಹಾರಂಗಿ ಜಲಾಶಯ ಕಾವೇರಿ ನದಿಯ ಜೀವನಾಡಿ ಕೂಡ ಹೌದು. ಆದರೆ ಈ ಬಾರಿ ಅವಧಿಗಿಂತ ಮುಂಚಿತವಾಗಿ ಜಲಾಶಯ ಖಾಲಿಯಾಗಿದೆ. ಇದಕ್ಕೆ ಏನೇನು ಸಮಸ್ಯೆಗಳು, ಯಾಕೆ ಖಾಲಿಯಾಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಜಲಾಶಯದ ಒಳಹೊಕ್ಕು ನೋಡಿದಾಗ ನಮಗೆ ಒಂದು ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ಜಲಾಶಯದ ಏನು ಹಿನ್ನೀರಿನಲ್ಲಿ ಏನಿದೆ ಇಲ್ಲಿ ಕಾಣಿಸ್ತಿರುವಂಥ 4 ಕ್ರೆಸ್ಟ್ ಗೇಟ್ಗಳನ್ನ ನೋಡ್ಬೋದು. ಇದು ಸುಮಾರು 2856 ಅಡಿಗಳಷ್ಟು ಇದರದ್ದು ಕೆಪಾಸಿಟಿ ಇರುವಂಥದ್ದು. ಆದರೆ 1 ಅಡಿ ಬಾಕಿ ಇರುವಂತೆ ಇಲ್ಲಿ ನೀರನ್ನು ಹೊರಬಿಡಲಾಗುತ್ತೆ. ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ನೀರನ್ನು ಹೊರಬಿಡಲಾಗುತ್ತೆ. ಆದರೆ ಈ ಬಾರಿ ತಡವಾಗಿ ನೀರು ಭರ್ತಿಯಾದರೂ ಕೂಡ ಈ ನೀರನ್ನು ಭರ್ತಿಯಾದರೂ ಕೂಡ ಡಿಸೆಂಬರ್ ಅಂತ್ಯಕ್ಕೆ ನೀರಿಲ್ಲಿ ಡ್ರೈ ಆಗಿರುವಂಥ ನಾವು ಕಾಣ್ಬೋದು. ಸಾಮಾನ್ಯವಾಗಿ ಇಲ್ಲಿ ನೋಡ್ಬೋದು ಒಂದು ಬರಡಾದ ಒಂದು ಪ್ರದೇಶ ಇಲ್ಲಿ ಕಾಣಿಸಿಗ್ತದೆ. ಇಲ್ಲಿ ಏನು ಅಂತಂದರೆ ಸಂಪೂರ್ಣವಾಗಿ ಒಂದು ಸಮುದ್ರದ ರೀತಿಯಲ್ಲಿ ಒಂದು ವಾತಾವರಣ ಇಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ಫೆಬ್ರವರಿ ಅಂತ್ಯಕ್ಕೆ ಇಲ್ಲಿ ನೀರು ಬಿಡುಗಡೆಯನ್ನು ಸ್ಥಗಿತಗೊಳಿಸಲಾಗುತ್ತೆ. ಆದರೆ ಈ ಬಾರಿ ಡಿಸೆಂಬರ್ ಅಂತ್ಯಕ್ಕೆ ಇಲ್ಲಿ ನೀರು ನಿಂತಿದೆ. .50 ಟಿಎಂಸಿ ಶೇಖರಣಾ ಸಾಮರ್ಥ್ಯ. ಸದ್ಯ ಇರೋದು ಕೇವಲ 0.7 ಟಿಎಂಸಿ. ಇರೋ ನೀರೆಲ್ಲ ಡೆಡ್ ಸ್ಟೋರೇಜ್. ಒಣಗುತ್ತದೆ ಸಾವಿರಾರು ಎಕರೆ ಬೆಳೆ. ತಮಿಳುನಾಡಿಗೆ ನೀರು ಬಿಟ್ಟ ಎಫೆಕ್ಟ್. ಏನಂತಂದರೆ ಪ್ರಮುಖವಾಗಿ ಹಾರಂಗಿ ಜಲಾಶಯದಲ್ಲಿ ಈಗಾಗಲೇ ಅಂತಂದರೆ ಫೆಬ್ರವರಿವರೆಗೂ ನೀರು ಬೇಕಾಗಿತ್ತು. ಹಾಗಾಗಿ ಈ ಭಾಗದ ರೈತರು ಏನಿದ್ದಾರೆ ಮೈಸೂರು ಅಂದರೆ ಕುಶಾಲನಗರ ಮತ್ತು ಮೈಸೂರು ಭಾಗದ ಒಂದಷ್ಟು ರೈತರಿಗೆ ಇಲ್ಲಿಗೆ ಹೊಗೆ ಸೊಪ್ಪಾಗಿರ್ಬೋದು ಮತ್ತು ಈ ಥರ ಜೋಳ ಪದಾರ್ಥಗಳಾಗಿರುತ್ತೆ ಅಂಥ ಕೃಷಿಗಳಿಗೆ ನೀರು ಬೇಕಾಗುತ್ತೆ. ಆದರೆ ಈ ಬಾರಿ ಅವಧಿ ಮುಂಚಿತವಾಗಿ ಕಂಗಾಲಾಗಿರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಭಾಗ ಅಂತ ಹೇಳಿದರೆ ಇಲ್ಲಿ ವಿದ್ಯುತ್ ಘಟಕ ಇದೆ. ಅಂದರೆ ಇದು KRDCL ಅನ್ನೋ ಸಂಸ್ಥೆ ಒಂದು ವಿದ್ಯುತ್ ಘಟಕ ಮಾಡುತ್ತೆ. ನಮ್ಮ ಹಿಂಬದಿಯಲ್ಲಿ ಕಾಣಿಸಿರುವಂಥ ಇದೊಂದು ವಿದ್ಯುತ್ ಘಟಕ, ಇದು ಖಾಸಗಿ ವಿದ್ಯುತ್ ಘಟಕ ಸಂಸ್ಥೆ. ಇದು ಜಲಾಶಯದಲ್ಲಿ ನೀರಿದ್ದ ಸಂದರ್ಭದಲ್ಲಿ ಈ ಜಲಾಶಯದಿಂದ ವಿದ್ಯುತ್ ಸರಬರಾಜು ಮಾಡಿ ಕುಶಾಲನಗರ, ಪಿರಿಯಾಪಟ್ಟಣ ಮತ್ತು ಹುಣಸೂರು ಭಾಗಗಳಿಗೆ ಅಲ್ಲಿನ ರೈತರಿಗೆ ಇಲ್ಲೊಂದು ವಿದ್ಯುತ್ ಸರಬರಾಜು ಮಾಡುತ್ತೆ. ಆದರೆ ಈ ಭಾಗದಲ್ಲಿ ನಾವು ಇಲ್ಲಿ ಕೆಳಗಿನ ಪೊಸಿಷನ್ ನೋಡ್ಬೋದು. ಅಲ್ಲಿಗೆ ಸರಬರಾಜು ಆಗುವಂಥ ಒಂದು ಕಾಲುವೆ ಏನಿದೆ ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಡ್ರೈ ಆಗಿದೆ. ಅಂದರೆ ನೀರೇ ಇಲ್ಲದ ಒಂದು ಪರಿಸ್ಥಿತಿನಲ್ಲಿ ಇದೆ. ಹಾಗಾಗಿ ಇದು ಕೂಡ ಈಗ ಸ್ಥಗಿತಗೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಘಟಕದಲ್ಲಿ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಮತ್ತು ವಿದ್ಯುತ್ ಉತ್ಪನ್ನ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಹೇಳಿದ್ರೆ ಪ್ರಮುಖವಾಗಿ ನಾವು ಇಲ್ಲಿ ಜಲಾಶಯದಲ್ಲಿ ಅಂತಿಮವಾಗಿ ತಿಳ್ಕೊಬರುವಂಥದ್ದು ವಿಷಯ ಅಂತಂದರೆ ಇಲ್ಲಿ ಒಂದು ಕಾವೇರಿ ನದಿಗೆ ನೀರನ್ನು ಬಿಟ್ಟಿರುವಂಥ ಅಂದರೆ ತಮಿಳುನಾಡು ವಿವಾದ ಇದ್ದ ಸಂದರ್ಭದಲ್ಲಿ ನೀರನ್ನು ಬಿಟ್ಟು ನೀರು ಖಾಲಿ ಆಗಿರ್ಬೋದು ಅನ್ನೋ ಒಂದು ಆರೋಪಗಳು ರೈತರದಿದೆ. ಇದ್ರ ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಹೂಳನ್ನು ಎತ್ತದೇ ನೀರನ್ನು ಸ್ಟಾಕ್ ಮಾಡಲಿಕ್ಕಾಗದೆ ಈ ರೀತಿಯ ಒಂದು ಸಮಸ್ಯೆ ಎದುರಾಗಿದೆ ಅಂತ ಹೇಳಿ ರೈತರದ್ದು ಒಂದು ಆರೋಪ ಆಗಿದೆ. ಹಾರಂಗಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ KK, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ರಾಜ್ಯದ ಜಲಾಶಯಗಳ ಶೋಚನೀಯ ಸ್ಥಿತಿಯನ್ನ. ಇನ್ನಾದರೂ ಈ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳುತ್ತಾ? ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕಾದಿದೆ ಆಪತ್ತು.